ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ವತಿಯಿಂದ ರಾಷ್ಟ್ರಾದ್ಯಂತ ಮೇ 20 ಬುಧವಾರದಂದು ಔಷಧ ವ್ಯಾಪಾರಿಗಳ ಒಂದು ದಿನದ ಮುಷ್ಕರ. ನಗರದ ಔಷಧಿ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು, ಈ ಮುಷ್ಕರದ ವಿಷಯಗಳಿಗೆ ನಮ್ಮ ನೈತಿಕ ಬೆಂಬಲ ವ್ಯಕ್ತಪಡಿಸುತ್ತಾ ಸಾರ್ವಜನಿಕ ಹಿತದೃಷ್ಟಿಯಿಂದ ಔಷಧಿಗಳ ಕೊರತೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯಿಂದ ನಮ್ಮ ಅಂಗಡಿಗಳನ್ನು ಮುಚ್ಚದೆ ಮುಷ್ಕರ ಎಂದು ಪ್ರೆಸಿಡೆಂಟ್ ಎಸ್. ಓಂಕಾರಮೂರ್ತಿ ತಿಳಿಸಿದರು. ಆನ್ಲೈನ್ ಮುಖಾಂತರ ವೈದ್ಯಕೀಯವನ್ನು ಪಡೆದುಕೊಳ್ಳಬಾರದು, ನೇರವಾಗಿ ವೈದ್ಯರನ್ನು ಭೇಟಿ ಆಗಬೇಕು, ಬರೆದು ಔಷಧಿಗಳನ್ನು ಅಂಗಡಿಗಳಲ್ಲಿ ತೆಗೆದುಕೊಳ್ಳಬೇಕು. ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಆನ್ಲೈನ್ ನಂಬಬೇಡಿ. ನಾವು ಆನ್ಲೈನ್ನ ವಿರುದ್ಧ ಹೋರಾಡುತ್ತಿದ್ದೇವೆ ಎಂದು ಬಿ.ಆರ್. ಚಂದ್ರ ಮೋಹನರೆಡ್ಡಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆಎಂ ನಾಗರಾಜ, ಎಸ್. ವೀರೇಶ, ಎಚ್. ಲೋಹಿತೇಶ್, ಡಿ.ಬಿ. ಕುಮಾರ್, ಬಿ.ಟಿ. ಬಸವರಾಜ, ಕೆ.ಎಸ್. ಅಶೋಕ್ ಕುಮಾರ್ ಉಪಸ್ಥಿತರಿದ್ದರು. ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ವತಿಯಿಂದ ಒಂದು ದಿನದ ಮುಷ್ಕರ ದಿನಾಂಕ 25-26ರಂದು ಬುಧವಾರ ಇರುವುದರಿಂದ ಈ ವಿಚಾರವಾಗಿ ಚಿತ್ರದುರ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘವು ಈ ದಿನ ಸಭೆಯಲ್ಲಿ ಚರ್ಚಿಸಿ ಈ ಮುಷ್ಕರದಿಂದ ಸುಮಾರು ಸರಿ ಹಿಂದೆ 2-3 ಸರಿ ಮುಷ್ಕರ ಮಾಡಿದ್ದೀವಿ. ಈ ಮುಷ್ಕರ ಮಾಡುವುದರಿಂದ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರ ಜೊತೆಗೆ ನಮ್ಮ ಸದಸ್ಯರಿಗೂ ಸಹ ತುಂಬ ತೊಂದರೆ ಆಗೋದರಿಂದ ಈ ವಿಚಾರವಾಗಿ ನಮ್ಮ ಕಮಿಷನರು ಆಲ್ರೆಡಿ ಕೆಲವೊಂದು ವಿಚಾರಗಳನ್ನ ಆನ್ಲೈನ್ ವಿಚಾರ ಇರ್ಬೋದು, ಡಿಸ್ಕೌಂಟ್ ವಿಚಾರ ಇರ್ಬೋದು, ಇವನ್ನ ಪಾಸಿಟಿವ್ ಆಗಿ ಅವರು ಝೂಮ್ ಮೀಟಿಂಗಲ್ಲಿ ತಿಳಿಸಿರೋದ್ರಿಂದ ಏನು ಔಷಧ ಇಲಾಖೆಗೆ ಸಹಕಾರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ 25 ಬುಧವಾರ ಏನು ಬಂದಿರುತ್ತೋ ಆ ಬಂದಿಗೆ ನೈತಿಕ ಬೆಂಬಲ ಇದೆ. ನಮ್ಮದು ಆನ್ಲೈನ್ ವಿರುದ್ಧ ಏನು ಆ ವಿಚಾರಕ್ಕೆ ನೈತಿಕ ಬೆಂಬಲ ಇದೆ ಮತ್ತು ಏನು ಅಡಿಷನಲ್ ಡಿಸ್ಕೌಂಟ್ಸ್ ಅನ್ನೋದಿದೆಯೋ ಅದಕ್ಕೂ ನಮ್ಮ ವಿರೋಧ ಇದೆ. ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ದಿನ ನಾವು ಬಂದ್ ಆಚರಿಸ್ದಲೇ ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಆ ದಿನ ಔಷಧ ವ್ಯಾಪಾರವನ್ನು ಸಾರ್ವಜನಿಕ ತೊಂದರೆ ಆಗದ ರೀತಿ ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ನಿಮ್ಮ ಈ ವಾಹಿನಿ ಮುಖಾಂತರ ತಿಳಿಸ್ತೀವಿ. ಆನ್ಲೈನ್ಗೂ ಆಫ್ಲೈನ್ಗೂ ಏನು ಉದ್ದೇಶ ಅಂದರೆ, ಈಗ ನೀವು ಆನ್ಲೈನಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನಿಕ್ಸ್ ಗುಡ್ ಕೊಂಡ್ಕೊಂಡ್ರೆ ಅದು ಕೆಟ್ಟೋದ್ರೆ ಅದು ಬಾಹ್ಯವಾಗಿರುತ್ತೆ, ನೀವು ಬಿಸಾಕ್ಬೋದು, ನಿಮಗೆ ಮನಸ್ಸಿನ ಹೋಗಲ್ಲ. ಆದರೆ ಔಷಧಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಡಾಕ್ಟ್ರು ಎಷ್ಟು ಸಲಹೆ ಕೊಟ್ಟು ಚೀಟಿ ಬರೆದಿರ್ತಾರೋ ಅದೇ ಥರ ನಮ್ಮ ಔಷಧಿ ಅಂಗಡಿಗಳಿಗೆ ಬಂದಾಗ ಅವ್ರು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿ, ಎಕ್ಸ್ಪೈರಿ ಡೇಟ್ಗಳು ನೋಡಿ, ಆಮೇಲೆ ಅದು ಕೋಲ್ಡ್ ಸ್ಟೋರೇಜ್ ಇದ್ದರೆ ಅದನ್ನು ಮೇಂಟೈನ್ ಮಾಡಿ, ಇಂಜೆಕ್ಷನ್ಸ್ ಕೆಲವೊಂದನ್ನು ಯಾವ ಥರ ಉಪಯೋಗಿಸ್ಬೇಕು ಅಂತಲೇ ಹೇಳಿ ಪೇಷಂಟಿನ ಆರೋಗ್ಯಕ್ಕೂ ಅವನು ಒಂದು ಸಲಹೆ ಕೊಟ್ಟು ಕಳಿಸ್ತಾನೆ. ಅದರಿಂದ ಅವನಿಗೂ ಕನ್ಫರ್ಮ್ ಆಗುತ್ತೆ ಮತ್ತು ವೈದ್ಯರ ಸಲಹೆನ ಇನ್ನೊಂದ್ಸತಿ ಕನ್ಫರ್ಮ್ ಮಾಡಿ ಗುಳಿಗೆ ನುಂಗು ಅಂತ ಹೇಳ್ತಾರೆ. ಇದು ಆನ್ಲೈನಲ್ಲಿ ಇರೋದಿಲ್ಲ. ಆನ್ಲೈನಲ್ಲಿ ಸುಮ್ಮನೆ ಗುಳಿಗೆ ಕಳಿಸ್ತಾರೆ, ಯಾರಿಗೋ ಸಿಗುತ್ತೆ, ಯಾರೋ ನುಂಗ್ತಾರೆ. ಅದ್ರ ಕೌನ್ಸಿಲಿಂಗ್ ಅನ್ನೋದು ಅವರಿಗೆ ಎಲ್ಲೂ ಸಿಗೋದಿಲ್ಲ. ಆ ಕೌನ್ಸಿಲಿಂಗ್ ಸಿಗಲಿಲ್ಲ ಅಂದರೆ ಪೇಷಂಟ್ ಕನ್ಫ್ಯೂಸ್ ಆಗ್ತಾರೆ. ಎಷ್ಟೋ ಸತಿ ನಮ್ಮ ಅಂಗಡಿಗಳು ಬಂದಾಗ, ಸರ್ ಡಾಕ್ಟ್ರು ಚೀಟಿ ಕೆಲವೊಂದು ಅರ್ಥ ಆಗಲ್ಲ, ಬೆಳಗ್ಗೆ ನುಂಗ್ಬೇಕು, ಮಧ್ಯಾಹ್ನ ನುಂಗ್ಬೇಕು, ಸಾಯಂಕಾಲ ನುಂಗ್ಬೇಕು ಅನ್ನೋದು ಹೇಳ್ತಾರೆ. ಆವಾಗ ನಮಗೆ ಪೇಷಂಟ್ ಕನ್ಸರ್ನಿಂದ ನಾವು ಅವರಿಗೆಲ್ಲ ಮಾಹಿತಿ ಕೊಟ್ಟು ಕಳಿಸ್ತೀವಿ. ಅವರು ಖುಷಿ ಆಗ್ತಾರೆ. ಆಮೇಲೆ ಇನ್ನೊಂದು ಏನಾದರೂ ಒಂದು ಮೆಡಿಸನ್ನು ಉಳಿದಿರುತ್ತೆ, ಅವರಿಗೆ ಅದು ಸರಿ ಬರಲಿಲ್ಲ ಅಂದರೆ ಎಕ್ಸ್ಚೇಂಜ್ಗೂ ಮೆಡಿಕಲ್ ಶಾಪಲ್ಲಿ ಬಂದು ಕೊಟ್ಟು ಮತ್ತೆ ಬೇರೆ ಮಾತ್ರೆಗಳು ತಗೊಳ್ಳೋ ಅವಕಾಶಗಳೂ ಇರುತ್ತೆ. ಇಷ್ಟು ಸೇವೆ ಔಷಧಿ ಏನಂದರೆ, ಈಗ ಡಾಕ್ಟರ್ ನೋಡ್ತಾರೆ, ಆನ್ಲೈನ್ ಡಾಕ್ಟರ್ ನೋಡಿದರೆ ಸ್ಟೆಥೋಸ್ಕೋಪ್ ಹಾಕಿ ನೋಡಿದ್ರೆ ತಾನೇ ಪೇಷಂಟಿಗೆ ಒಂದು ಆರೋಗ್ಯ ಸಿಗೋದು. ಅದೇ ಥರ ಔಷಧಿ ಅಂಗಡಿಯಲ್ಲೇ ಅಥರೈಸ್ಡ್ ಲೈಸೆನ್ಸ್ಡ್ ಔಷಧಿ ಅಂಗಡಿಯಲ್ಲೇ ತಗೊಂಡಾಗ ಅವ್ರಿಗೂ ಒಂದು ನಂಬಿಕೆ ಕ್ರಿಯೇಟ್ ಆಗಿ ಪೇಷಂಟಿಗೆ ಗುಣಮುಖ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಇದನ್ನು ನಾನು ಆನ್ಲೈನು ಆಫ್ಲೈನ್ಗೂ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಜನರು ಅತಿ ಹೆಚ್ಚಾಗಿ ಆನ್ಲೈನ್ಗೆ ಹೋಗಿ ಆನ್ಲೈನ್ ಮತ್ತೊಂದು ಹೋಗಬಾರ್ದು ಸರ್. ಈಗ ಆನ್ಲೈನಿಗೆ ನಾನು ಆಗ್ರಹಿಸ್ತೀನಿ ಅಂದರೆ, ಆನ್ಲೈನಲ್ಲಿ ಔಷಧಿನ ಆರೋಗ್ಯನ ನೀವು ಪಣಕ್ಕಿಡಬೇಡ್ರಿ. ಆನ್ಲೈನಲ್ಲಿ ನೀವು ಏನಾದರೂ ಇಟ್ಟರು ಸಮೇತ ಆರೋಗ್ಯ ಮಾತ್ರ ಇಡಬೇಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಅಷ್ಟೇ. ಈಗ ಒಂದು ಆಸ್ಪತ್ರೆ ಅಂತ ಇರ್ಬೋದು, ಒಂದು ಮೆಡಿಕಲ್ ಶಾಪ್ಸ್ ಅಂತ ಇರ್ಬೋದು, ಅದು ನೀವು ಆಫ್ಲೈನಲ್ಲಿ ಕೊಂಡ್ಕೊಂಡ್ರೆ ಮಾತ್ರ ನಿಮ್ಮ ಆರೋಗ್ಯಕ್ಕೆ ಒಂದು ಸಲಹೆ, ಸೂಕ್ತವಾದ ಸೂಚನೆ ಎಲ್ಲ ಸಿಗುತ್ತೆ ಅಂತ ನಾನು ಆಗ್ರಹಿಸ್ತೀನಿ.